ಹುಡುಗಿ ಎಷ್ಟು ಚೇಂಜ್ ಮಾಡ್ಬಿಟ್ಟ. ಓ ಬೇರೆ ಹುಡುಗಿನ ಇವಾಗ ತೋರ್ಸ್ಬಿಡು. ನೀವು ನೋಡಿರಲ್ಲ ಯಾವ ವ್ಲಾಗ್ ಅಲ್ಲೂ ಈ ತರ ಕಂಟೆಂಟ್ ನೀವು ನೋಡಿರಲ್ಲ. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇನ್ನು ತಲೆ ಮಣ್ಗಿಲ್ಲ, ಆರಿಲ್ಲ. ಓಕೆ, ಸೊ ಇವತ್ತು ಬಂದು ನನ್ನ ಮೋಸ್ಟ್ 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 ಫೇವ್ರೇಟ್ ದಿನ ಕೃಷ್ಣ ಜನ್ಮಾಷ್ಟಮಿ. ಆಕ್ಚುಲಿ ಇಷ್ಟೊಂದಾಗಲೇ ನಾನು ಬೇರೆ ವರ್ಷಗಳಲ್ಲೆಲ್ಲ ಇಷ್ಟೊಂದು ಆಲ್ರೆಡಿ ಪೂಜೆ ಮಾಡಿ ಎಲ್ಲ ಆಗೋಗಿರ್ತಿತ್ತು. ಇಷ್ಟು 7 o'clock ಇವಾಗ ಟೈಮು. ಬಟ್ ಈ ವರ್ಷ ಇವಾಗ ಇನ್ನೂ ಸ್ನಾನ ಮಾಡ್ಕೊಂಡು ಎದ್ದು ಬಂದಿದ್ದೀನಿ. ಯಾಕಂದ್ರೆ ನೆನ್ನೆ ತಾನೇ ನಮ್ಮ ಅತ್ತೆ ಮನೇಲಿ ಗೃಹ ಪ್ರವೇಶ ಆಯ್ತು. ಹೆಂಗಿದೆ ಅಂದ್ರೆ ಇವಾಗೆಲ್ಲ ಬ್ಯಾಕ್ ಟು ಬ್ಯಾಕ್ 2 ದಿನ ಅಲ್ಲಿ ಬಿಸಿ ಇದೆ. ಇವಾಗ ಕೃಷ್ಣ ಜನ್ಮಾಷ್ಟಮಿ ಇಲ್ಲಿ ಮಾಡ್ತೀನಿ, ಸಂಜೆ ದೇವ್ರು ಕರೆಸ್ತಾರೆ, ಮತ್ತೆ ಅಲ್ಲಿ ಓಡೋಗ್ಬೇಕು, ಮತ್ತೆ ನಾಳೆ 2 ದಿನ ಫುಲ್ ಬಿಸಿ. ಬಂದ್ರೆ ಎಲ್ಲ ಒಟ್ಟೊಟ್ಟಕ್ಕೆ ಬರುತ್ತೆ, ಒಂದಿನ ಗ್ಯಾಪ್ ಕೊಡ್ದಿರ ಎಲ್ಲ ಬರುತ್ತೆ. ಹಿಂಗಾಗಿದೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಸೀರೆ ಇಲ್ಲಿ ನಮ್ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಯ್ತಾ, ಸೀರೆ ಉಟ್ಕೊಂಡ, ಮತ್ತೆ ಅವ್ರ ಗುರುಪ್ರವೇಶದಲ್ಲಿ ಸೀರೆ ಉಟ್ಕೊಂಡ. ಇವಾಗ ನಂಗೆ ಸೀರೆ ಉಟ್ಕೊಬೇಕಂತಾನೆ ಅನ್ನಿಸ್ತಾರ. ನನ್ಗೆ ಸಾಕಾಗೋಯ್ತು ಸೀರೆ ಕತೆ ಅಂತ ಅನ್ನಿಸ್ತಿದೆ. ಅದು ಕೂರಲ್ಲ, ನಾನ್ ಬಿಡಲ್ಲ, ಕೊನೆಗೆ ಹೆಂಗೋ ಉಟ್ಕೊಂಡು ಅದನ್ನ ಇಡೀ ದಿನ ಬ್ಯಾಲೆನ್ಸ್ ಮಾಡ್ಕೊಂಡು ಸೀರೆ ಲೈಕ್ ಉಟ್ಕೊಳ್ಳೋದು ಇಷ್ಟ, ನನ್ಗೆ ತುಂಬಾ ಇಷ್ಟ. ಆದ್ರೆ ಉಟ್ಸೋರು ಇರ್ಬೇಕು, ನಾನೇ ಮಾಡ್ಬೇಕು ಅಂದ್ರೆ ಫುಲ್ ಕಷ್ಟ ಅದು. ನನ್ ಕೃಷ್ಣನ್ ಕುಣ್ಸೋದ್ ಸ್ಟಾರ್ಟ್ ಮಾಡ್ಬೇಕು, ಹೆಜ್ಜೆ ಇಡ್ಬೇಕು, ತುಂಬಾ ಕೆಲಸ ಇದೆ ಗೈಸ್. ಸೊ ಹಂಗೆ ವ್ಲಾಗ್ ಮಾಡ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ. ಇವಾಗ ಹೋಗಿಲ್ಲ ನಮ್ಮಮ್ಮ ಪರ್ಕೆಲೆ ಹಾಕೋದು, ಬಿಕಾಸ್ ನಮ್ಮಮ್ಮಂಗೆ ಅಲ್ಲಿ ಹೇಳಿ ಬಂದಿದ್ದೀನಿ ಸ್ವಲ್ಪ ಕ್ಲೀನ್ ಮಾಡು ಅಂತ. ಎರುಕ್ ಮಾಡ್ತವ್ರ ಪಾಪ, ಅಂಗಡಿಗೆ ಹೋಗ್ದಿರ ಎರುಕ್ ಮಾಡ್ತವ್ರೆ. ಅದಕ್ಕಾದ್ರೂ ಇವಾಗ ನಾನು ಹೋಗಿ ಮಾಡ್ಬೇಕು. ಅಂಡ್ ಎಲ್ಲರಿಗೂ ಹ್ಯಾಪಿ 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 ಕೃಷ್ಣ ಜನ್ಮಾಷ್ಟಮಿ. ಯಾರ್ಯಾರು ಏನೇನು ಅನ್ಕೊಂಡಿದ್ದೀರಾ, ನಿಮ್ ಕನ್ಸು ಎಲ್ಲ ಬೇಗ ನನ್ಸಾಗ್ಲಿ. ನನ್ ಕೃಷ್ಣನ್ನು ತೋರಿಸ್ತೀನಿ. ನನ್ ಕೃಷ್ಣನ ಹತ್ರ ಬೇಡ್ಕೊಳ್ಳಿ, ಈ ಸೋ ಸ್ವೀಟ್ ಆಯ್ತಾ. ನೀವ್ ಏನ್ ಅನ್ಕೊಂತೀರೋ ಅದನ್ನ ತಸ್ತು ಅಂದ್ಬಿಡ್ತಾನೆ. ಬ್ಲೈಂಡ್ಲಿ ನಂಬ್ತೀನಿ ಕೃಷ್ಣನ. ಸೊ ನೀವು ನನ್ ಕೃಷ್ಣನ್ ಬೇಡ್ಕೊಳ್ಳಿ. ಸೊ ಬೇಗ ನಿಮ್ಗೆ ಏನೇನ್ ಆಸೆ ಇದೆಯೋ ಎಲ್ಲ ನೆರವೇರಿಸ್ತೇನೆ. ಪವಿ, ಇವತ್ ನಿಮಗೆ ಕಾಲೇಜ್ ಇತ್ತಾ? ಸುಮ್ಮನೆ ಹೇಳೋ, ಕಾಲೇಜ್ ಇತ್ತಾ ಇಲ್ವಾ? ನಿನಗ್ ಮಾತ್ರ ಗೌರ್ಮೆಂಟ್ ಹಾಲಿಡೇ, ನಿನಗ್ ಮಾತ್ರ ಕೊಡ್ತಾರೆ. ಏನೋ ಇವಾಗ್ಲೂ ಹೋಗ್ಬಿಡ್ತೀನಿ ನಾನು. ಪ್ಲೀಸ್ ಹೋಗು ಪವಿ, ನಾನ್ ಮಾಡ್ಕೊಂತೀನಿ. ಒಬ್ಳೆ ಕೆಲ್ಸ ಇಲ್ಲ, ನನ್ ಗೊತ್ತು ಮಾಡ್ಕೊಳಕ್. ನೀನ್ ಹೋಗು. ಸಂಜೆ ನನ್ಗೆ ಮನ್ಸಿಲ್ಲ. ಸಂಜೆ ನೀನು ಒಬ್ಳೊಬ್ಳು ಬಿಟ್ಟು ಹೋಗೋದಕ್ಕೆ ಇಷ್ಟ. ಏನ್ ಮಾಡ್ತಾಳೆ ಗೊತ್ತಾ ಡೌರಾಣಿ. ಇವತ್ತು ಕಾಲೇಜ್ ಇತ್ತು, ಕಾಲೇಜ್ ಹೋಗ್ದಿರ ರಜೆ ಹಾಕೊಳ್ಳೆ. ನಿನ್ನೆನೂ ರಜೆ ಹಾಕಿದ್ಲು ಗೃಹ ಪ್ರವೇಶಕ್ಕೆ. ಇವತ್ತು ಗಿಶ ಎಲ್ಲ ಮಾತಾಡೆ. ಅಮ್ಮ ಕಾಲಲ್ಲಿ ಓದಿತಾಳಮ್ಮ. ಅಮ್ಮ ಇವಳನ್ನ ಕಾಲೇಜ್ ಕಳ್ಸಕ್ಕೆ ಯಾಕಮ್ಮ? ನನಗೆ ನಮ್ಮಪ್ಪ ಗಿಫ್ಟ್ ಕೊಟ್ಟಿರೋದು. ನಿನಗಾದ್ರೆ ನಿಂದೆಲ್ಲ ನಂದೆ ಎತ್ತಲೈ. ಅಮ್ಮ ಮಾ ಏನೋ ಹೇಳಕ್ ಬಂದೆ. ಏನು ಪವಿ ಅವರ HM ಟೀಚರ್ಸ್ ಯಾರಾದ್ರೂ ನನ್ ಬ್ಲಾಗ್ಸ್ ನೋಡ್ತಿದ್ರೆ ಅವ್ಳು ಬೇಕು ಅಂತಾನೆ ರಜೆ ಆಗ್ತಾವಳೆ. ಸೊ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಅವಳಿಗೆ ಒಂದು ವಾರ್ನಿಂಗ್ ಕೊಡ್ಬೇಕಾಗಿ ನಾನು ಕೇಳ್ಕೊಂತ ಇದ್ದೀನಿ ನಿಮ್ಮನ್ನ. ಓಕೆನಾ ಫ್ರೆಂಡ್ಸ್? ಇವಾಗ ನಾನು ನನ್ನ ಕೃಷ್ಣನ್ಗೋಸ್ಕರ ರಾಧಾ ಕೃಷ್ಣನ್ಗಿಬ್ರಿಗೋಸ್ಕರ ಖೀರ್ ಮಾಡ್ತಾ ಇದ್ದೀನಿ. ಸೊ ಖೀರ್ ಮಾಡಕ್ ರೆಡಿ. ಸೊ ಲೆಟ್ಸ್ ಸ್ಟಾರ್ಟ್ ಡೂಯಿಂಗ್ ಖೀರ್. ಏನೋ ಒಂಥರ ಈ ಕೃಷ್ಣ ಜನ್ಮಾಷ್ಟಮಿ ದಿನ ನನಗೆ ಗೊತ್ತಿಲ್ದಿರಂಗೆ ನಾನು ಖುಷಿಯಾಗಿರ್ತೀನಿ. ನನ್ನ ಬರ್ಡೇ ದಿನ ತುಂಬಾ ಅನ್ಕೊಂತೀನಿ ನಾನು ಈ ತರ ಖುಷಿಯಾಗಿರ್ಬೇಕು ಅಂತ. ಬಟ್ ಬರ್ಡೇ ದಿನ ಅದು ಇಂಪಾಸಿಬಲ್. ಸುಮ್ಮನೆ ರೀಸನ್ ಇರಲ್ಲ ನಾನು ಏನು ಕಳ್ತಿರ್ತೀನಿ ಅಂತ. ಅದೇನೋ ಚಿಕ್ಕ ವಯಸ್ಸಿಂದನೂ ಹಂಗೆ ಅಂತೆ ನಾನು. ನನ್ನ ಬರ್ಡೇ ಬಂತಂದ್ರೆ ಅಳಕ್ ಸ್ಟಾರ್ಟ್ ಮಾಡ್ತಿರಂತೆ. ನಾನು ಅಳ್ತಿದ್ದೀನಿ ಅಂದ್ರೆ ಮೇ ಬಿ ನಮ್ಮ ಅಪ್ಪ ನಂಗೆ ಬಟ್ಟೆ ಇಸ್ಕೊಟ್ಟಿರಲ್ಲ, ಇಲ್ಲ ಕೇಕ್ ಕಟ್ ಮಾಡ್ತಿರಲ್ಲ, ಈ ತರ ಏನೋ ಒಂದಿರುತ್ತೆ. ಬಟ್ ನಮ್ಮಪ್ಪ ಪ್ರತಿ ಸರಿನೂ ಮಾಡ್ತಾರೆ, ಸ್ವಲ್ಪ ಲೇಟಾಗಿ ಮಾಡ್ತಾರೆ. ಆ ಲೇಟಾಗಿ ಮಾಡೋದು ನಂಗೆ ಇಷ್ಟ ಆಗಲ್ಲ ಅಂತ ಅಳ್ತೀನಿ. ಬಟ್ ಕೃಷ್ಣ ಜನ್ಮಾಷ್ಟಮಿ ದಿನ ಏನೋ ಒಂಥರ ಖುಷಿ ನಂಗೆ. ನಾನು ಖುಷಿಯಾಗಿರ್ತೀನಿ. ಆಡೋಣ ಓಡಿ ಬಾರೋ. ನಮ್ ಕೃಷ್ಣನ್ಗೆ ಖೀರ್ ಅಂದ್ರೆ ತುಂಬಾ ಇಷ್ಟ. ರಾಧೆಗೆ ಇಷ್ಟ ಅಂತ ಕೃಷ್ಣನ್ಗೆ ಇಷ್ಟ. ಸೊ ನಾನು ಖೀರ್ ಮಾಡೋದೊಂದು ಕಲ್ತಿದ್ದೀನಿ ನನ್ನ ಕೃಷ್ಣನ್ಗೋಸ್ಕರ. ಪ್ರತಿ ಸರಿ ನಾನು ಏನಾದ್ರು ಮಾಡಿದ್ರೆ ಖೀರ್ ಒಂದು ಕರೆಕ್ಟಾಗಿ ಮಾಡ್ಕೊಡ್ತೀನಿ ಕೃಷ್ಣನ್ಗೆ. ಅಜ್ಜಿ ಇದ್ದಿದ್ರೆ 21 ಐಟಮ್ಸ್ ಮಾಡ್ತಿದ್ವಿ ನಾವು ಪ್ರತಿ ವರ್ಷನು. 21 ತರ ಐಟಮ್ ಮಾಡಿ 21 ತರ ಎಡೆ ಇಕ್ಕಿ ಆಮೇಲೆ ಮಾಡ್ತಿದ್ರಿ. ಅದೇ ಈ ಸರಿ ಅಜ್ಜಿ ಅತ್ತಮ್ಮ ಮನೇಲಿದ್ದಾರೆ, ನಾನು ಇಲ್ಲಿದ್ದೀನಿ, ಲೇಟಾಗಿದ್ದೀನಿ. ಸೊ ಈ ಸರಿ ಗ್ರ್ಯಾಂಡಾಗಿ, ಪ್ರತಿ ಸರಿ ಗ್ರ್ಯಾಂಡಾಗಿ ಮಾಡಿದ್ದೀನಿ ಆಯ್ತಾ. ಇದೊಂದೇ ವರ್ಷ ಸಿಂಪಲ್ ಆಗಿ ಮಾಡ್ತಿರೋದು. ಬಟ್ ಪರವಾಗಿಲ್ಲ, ಇಟ್ ಹ್ಯಾಪನ್ಸ್. ಬಟ್ ಇನ್ನೇನು, ನಿಮ್ಮ ಮನೆಯಲ್ಲ ಕೃಷ್ಣ ಜನ್ಮಾಷ್ಟಮಿ ಆಚರಿಸ್ತೀರಾ?
ನಾನು ಕೃಷ್ಣನ್ ತೋರಿಸ್ಲಾ ನಿಮ್ಗೆ ಇರಿ. ನಾನು ಕೃಷ್ಣನ್ ಬಟ್ಟೆ ಎಲ್ಲ ತಗೊಬಂದಿದ್ದೆ. ನಾನು ಪ್ರತಿ ವರ್ಷ ಕೃಷ್ಣನ್ಗೆ ನಾನು ಸೀರೆ ಉಡ್ಸ್ತಿದ್ದೆ. ಈ ವರ್ಷ ಹೂವು ಅಲಂಕಾರ, ಬಟ್ ಪ್ರತಿ ವರ್ಷ ಸೀರೆ ಉಡ್ಸಿ ಒಡವೆ ಎಲ್ಲ ಹಾಕ್ತಿದ್ದೆ. ಈ ವರ್ಷ ಬೇಜಾರಾಗ್ತಿದೆ ನನಗೇನೆ. ನಾನು ಪುಟಾಣಿ ಕೃಷ್ಣನ್ ತೋರಿಸ್ತೀನಿ. ತೊಟ್ಲು ಕೃಷ್ಣ ನಮ್ಮ ಅಪ್ಪ ಉಡುಪಿನಲ್ಲಿ ಇಸ್ಕೊಟ್ಟಿದ್ದನ್ನ. ಉಡುಪಿನಲ್ಲಿ ನೋಡಿದ ತಕ್ಷಣ ಇಷ್ಟ ಆಗೋಯ್ತು. ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೆ. ನಮ್ಮ ಅಪ್ಪನ ಕೇಳೂ ಇಲ್ಲ ನಾನು, ಬರೀ ಇದು ನೋಡ್ಕೊಂಡು ಹಿಂಗೆ ನಿಂತಿದ್ದೆ ಅಷ್ಟೇ. ಬಂದ್ಬಿಟ್ಟೆ. ಕೇಳಿದೆ ನಾನು, ಇದು ಪ್ರೈಸ್ ಏನೋ ಜಾಸ್ತಿ ಹೇಳಿದ್ರು, ಬಟ್ ನನ್ನ ಹತ್ರ ಅಷ್ಟು ಕಾಸು ಇರ್ಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಆಮೇಲೆ ಕಾರಲ್ಲಿ ಬಂದಿದ ತಕ್ಷಣ ನಮ್ಮಪ್ಪ ತಗೊಂಡ್ಬಿಟ್ಟು ಕೊಟ್ರು. ಅವಾಗ ನೋಡಿದ್ರೆ ಇದಿತ್ತು. ಸೊ ನಮ್ಮಪ್ಪ ಹಂಗೆ ನಾನು ಏನಾದ್ರು ಹೇಳೋಕ್ಕಿಂತ ಮುಂಚೆನೆ ತಗೊಂಡ್ ಕೊಟ್ಟಿರ್ತಾರೆ, ಇಲ್ಲ ಅಪ್ಪಗೆ ಅರ್ಥ ಆಗ್ಬಿಡುತ್ತೆ. ಸೊ ಎಸ್, ಅವಾಗ ಉಡುಪಿನಲ್ಲಿ ಇಸ್ಕೊಟ್ಟಿದ್ದು ನಮ್ಮಪ್ಪ ನನ್ಗೆ ಇದನ್ನ. ತೊಟ್ಲು ಮತ್ತೆ ನನ್ನ ಪುಟ್ಟು ಕಣಯ್ಯ, ಮುತ್ತು ಕಣಯ್ಯನ. ಇದೇ ಫಸ್ಟ್ ಟೈಮ್ ನನ್ನ ಪುಟ್ಟು ಕಣೆ. ಲಾಸ್ಟ್ ವರ್ಷ ಇಸ್ಕೊಂಡಿದ್ದು ಈ ಕಣಯ್ಯನ. ಸೊ ಇವಾಗ ಈ ವರ್ಷ ಪೂಜೆ ಮಾಡಿ ಅಲಂಕಾರ ಮಾಡ್ತೀನಿ. ಬಟ್ಟೆ ತಂದಿದ್ದೀನಿ ಗೊತ್ತಾ, ಪುಟ್ಟಾಣಿ ಬಟ್ಟೆ ಇಸ್ಕೊಂಡು ಹೋಗಿದ್ದೆ ಶೆಟ್ಟಿ ಜೊತೆ. ಅವಾಗ ತಂದಿದ್ದೆ. ಶ್ರೀ ಕೃಷ್ಣ ಬಾಬಾ. ಅಕ್ಕಿ ಇರುತ್ತಲ್ಲ, ಅಕ್ಕಿನ ನೆನೆಯಾಗಿ ಇಟ್ಕೊಂಡಿರ್ತೀನಿ. ನೆನೆಯಾಗಿ ಇಟ್ಕೊಂಡಾದ್ಮೇಲೆ ಹಾಲು ಕಾಯುತ್ತೆ, ಅದನ್ನ ಹಾಕ್ತೀನಿ. ಒಟ್ಟಿನಲ್ಲಿ ನೀರ್ ಹಾಕ್ದಿರಂಗೆ ಬರೀ ಹಾಲಲ್ಲೇ ಅಕ್ಕಿನ ಅನ್ನ ಮಾಡ್ಬೇಕು. ಸ್ವಲ್ಪ ಸ್ವಲ್ಪ ಏನೋ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತೀನಿ, ತಪ್ಪಿದ್ರೆ ಕ್ಷಮಿಸ್ಬಿಡಿ, ಓಕೆನಾ? ಖೀರ್ ರೆಡಿ ಆಗಿದೆ. ಖೀರ್ ಏನೋ ರೆಡಿ ಆಯ್ತು. ಇವಾಗ ಪೂಜೆ ಅಲಂಕಾರ ಮಾಡ್ಬೇಕು. ಆದ್ರೆ ಪಪ್ಪ ಏನೋ ಬಂದಿಲ್ಲ, ಹೂವು ಏನೋ ತಂದಿಲ್ಲ. ವೆರಿ ಡಿಸಪಾಯಿಂಟಿಂಗ್. ಯೂಶಲಿ ಅಕ್ಕಿ ಹಿಟ್ಟಲ್ಲಿ ನಾನೇ ಹೆಜ್ಜೆ ಇಡ್ತೀನಿ ಕೃಷ್ಣನ್ಗೆ. ಸೊ ಬನ್ನಿ, ಫಾರ್ ದಿ ಫಸ್ಟ್ ಟೈಮ್ ನಾನು ಕೃಷ್ಣ ಜನ್ಮಾಷ್ಟಮಿ ವ್ಲಾಗ್ ಮಾಡ್ತಿರೋದು. ಅದಕ್ಕೆ ಸ್ವಲ್ಪ ಜಾಸ್ತಿ ಇವತ್ತು ಕೃಷ್ಣನ್ ಬಗ್ಗೆನೇ ಇರುತ್ತೆ. ನೀವು ಸ್ವಲ್ಪ ಕೃಷ್ಣ 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 ಅನ್ನಿ, ಒಳ್ಳೇದಾಗತ್ತೆ. ಏನಂತೀರಾ? ಸೊ ಹಿಂಗೆ ಅಕ್ಕಿ ಇಟ್ಟು ಮತ್ತೆ ನೀರು ಹಾಕೊಂಡು ಕಲ್ಸ್ಕೊಂಡು ಇದನ್ನ ಹಿಂಗೆ ಪ್ರೆಸ್ ಮಾಡಿ ಇಲ್ಲೊಂದು ಇಷ್ಟು ಪ್ರಿಂಟ್ ಬಂದಿರುತ್ತೆ ಆಯ್ತಾ, ಅದನ್ನ ಫಸ್ಟ್ ಹೆಜ್ಜೆ ಇಡ್ತಾ ಇದ್ದೀನಿ. ಜೈ ಶ್ರೀ ರಾಧಾಕೃಷ್ಣ. ಈ ತರ ಬರುತ್ತೆ. ಓ ನೋಡಿ, ಈ ತರ ತೆಲ್ಲಿಗೆ ಪ್ರಿಂಟ್ ಆಗುತ್ತೆ. ಈ ಪ್ರಿಂಟ್ ಮೇಲೆ ಆ ಪ್ರಿಂಟ್ಗೋಸ್ಕರ ಆ ಥರ ಹೆಜ್ಜೆ ಇಡಬೇಕು. ನಾನು ಹಿಂಗೆ ಫಿಲ್ ಮಾಡ್ಕೊತೀನಿ. ನೀರು ಸ್ವಲ್ಪ ಜಾಸ್ತಿ ಆಗೋಗಿದೆ ಈ ಸರಿ. ಅದಾದ್ಮೇಲೆ ಡ್ರಾಪ್ ಇಲ್ಲಿ ಸ್ವಲ್ಪ ದೊಡ್ಡ ಡ್ರಾಪ್, ಇಲ್ಲಿ ಸ್ವಲ್ಪ ಚಿಕ್ಕ ಡ್ರಾಪ್, ಇಲ್ಲೊಂದು ಚಿಕ್ಕ ಪುಟಾಣಿ ಡ್ರಾಪ್, ಇಲ್ಲೊಂದು ಡ್ರಾಪ್ ಆ್ಯಂಡ್ ಇಲ್ಲೊಂದು ಡ್ರಾಪ್. ಅಲ್ಲ 1 2 3 4 5 ಹೆಜ್ಜೆ ಇಟ್ಟಿದ್ದೀನಿ. ಪುಟಾಣಿ ಕೃಷ್ಣನ 6ನೇ ಹೆಜ್ಜೆ. ಇನ್ನೊಂದು ಸ್ವಲ್ಪ ವರ್ಷ ಆದ್ಮೇಲೆ ಈ ಹೆಜ್ಜೆನ ಕರೆಕ್ಟ್ಗೆ ಇಕ್ತೀನಿ. ಯಾಕೆ? ನನ್ನ ಮಗು ಹೆಜ್ಜೆ ಇಕ್ಸ್ತೀನಿ. ನಾನು ಪ್ರಾಮಿಸ್ ಆಗೋದೇ ಹೇಳಕ್ ಬಂದ್ರೆ ಈಗ ಅವ್ರ ಮಗು ಕೈಲಿ ಇಕ್ಸ್ತಾನೆ ಅಂತ. ನನ್ನ ಮಗು ಕಾಲು ಹಿಂಗದ್ದಿ ಹೆಜ್ಜೆ ಇಡ್ಸ್ತೀನಿ. ಇನ್ನೊಂದು 6 ವರ್ಷ ಆದ್ಮೇಲೆ. ಅಂದ್ರೆ ಮದುವೆ ಆಗಿದ್ದು 1 ವರ್ಷಕ್ಕೆ ಮಗು ಮಾಡ್ಕೊಡ್ತೀಯಾ? ನಾನು ಹಿಂಗ ಮಾಡ್ಕೊತೀನಿ. ನಿನ್ಗೆ ಯಾಕೆ ಅವೆಲ್ಲ? ನಿಂಗೆ ಬಂದು ನನ್ನ ಮಗು ತಿಕ್ಕ ತೊಳಿಯೋದಷ್ಟು ನೋಡ್ಕೊ ಸಾಕು. ಹೇಳಿದ್ರಿ ಏನನ್ನ ಕಷ್ಟ ಪಡ್ತಾರೆ, ಆ ಕಷ್ಟ ನಾನು ನೋಡಕ್ಕಾಗದೆ ವಿಡಿಯೋ ಹಿಡಿತೀನಿ. ನೀನೇನೇ ಮಾಡ್ತಿದ್ಯಾ? ಪವಿ ಏನೋ ಮಾಡ್ತಾಳೆ ಗೈಸ್. ಏನ್ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಕಿಡ್ನಿ ಮಾಡ್ತಾಳೆ. ಕಿಡ್ನಿ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಅದು ಕಾಲು ನಿಂಗೆ ಗೊತ್ತಾಗಲ್ಲ ಗೈಸ್. ಈ ಕಾಲ್ ನೋಡಿ, ನನ್ ಕೃಷ್ಣನ್ ಕಾಲ್ ಹಿಂಗೆ ಇರೋದು ಕಿಡ್ನಿ ಶೇಪ್ ಅಲ್ಲಿ. ಗೈಸ್ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ಆಂಗಲ್ ಬಗ್ಗೆ ಬಿಡಿ ಹೇಳ್ತಾ ಇದೀನಿ. ಅದಕ್ಕೆ ಇವಳು ವಿಡಿಯೋ ಯಾವ್ದು ನಾನು ಮಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಆಂಗಲ್ ಅಂತ ಸಾಯ್ತಾಳ ನಮ್ಮ ಅಕ್ಕ. ಆಕ್ಚುಲಿ ನಿನ್ಗಿಂತ ನಂದೇ ಚೆನ್ನಾಗಿ ಬಂದಿರೋದು. ಸ್ವಲ್ಪ ಪ್ಯಾಚಪ್ ವರ್ಕ್ ಮಾಡಿದ್ರೆ ನೋಡೋಣ ಗೈಸ್ ಇವೆಲ್ಲ ಯಾರು ಚೆನ್ನಾಗಿರುತ್ತೆ ಅಂತ. ಓ ಇಲ್ಲಿ ಇದಕ್ಕೆ ಇದ್ ನೋಡಿ, ಇದು ಕಾಲಿಂದ ಆಚೆ ಬಂದ್ಬಿಟ್ಟೈತೆ ಒಂದು ಬರಲ್ಲ. ಸೆಂಟ್ರಲ್ ಇರೋದು ದೊಡ್ಡದು ಅಲ್ಲ, ಸೆಕೆಂಡ್ ಒಂದು ದೊಡ್ಡದು, ಫಸ್ಟ್ ಒಂದು ಚಿಕ್ಕದು. ಇದು ನೋಡು ಫುಲ್ ಫ್ಲವರ್ ಆಗ್ಬಿಟ್ಟೈತೆ. ಎಲ್ಲೇ ಹಿಂಗೆ ಸ್ಪ್ರೆಡ್ ಆಗ್ಬಿಟ್ಟೈತೆ. ಹಿಂಗೆ ಕೃಷ್ಣ ಏನ್ ಹಿಂಗೆ ಓಡಾಡಲ್ಲ. ಹಿಂಗೆ ಉಳ್ಕೊಂಡು ಓಡಾಡ. ಮತ್ತೆ ಮನೆ ಪೂರ್ತಿ ಮಾಡ್ಬೇಕು ನೀನು. ನನ್ ಕೃಷ್ಣ ಹೆಂಗೆ ಮನ್ಸ್ ಕೊಡುತ್ತೋ ಹಂಗ್ ಮಾಡ್ತೀನಿ, ಹೆಂಗ್ ಬರುತ್ತೋ ಅದಂಗ್ ಮಾಡ್ತೀನಿ. ಪುಂಗ್ತಾಳೆ ಗೈಸ್. ಬಿಸ್ಕೆಟ್ ಅಂತ ಯಾರಿಗೂ ಬಿಡಲ್ಲ. ಇವ್ಳು ನೋಡ ಎಲ್ ಮಾಡ್ತಾವಳು ಇಲ್ಲಿ ಹಾಕಿದ್ದೀ ಕಡೆ. ಗೈಸ್ ನಮ್ಮ ಮನೇಲಿ ಪವಿಂಗ್ ಮರ್ಯಾದೆನೇ ಇಲ್ಲ, ಯಾಕಂದ್ರೆ ಅವಳನ್ನ ಬೇಗ ಬಿಟ್ಟು ಸಾಕಿರೋದು. ನಾನು 1 ವರ್ಷ ಆದ್ಮೇಲೆ ಲಾಸ್ಟ್ ಇಯರ್ ಕೃಷ್ಣ ಜನ್ಮಾಷ್ಟಮಿಗೆ ಡ್ರೆಸ್ ಹಾಕೊಂಡಿದ್ದೀನಿ. 1 ವರ್ಷ ಆದ್ಮೇಲೆ ಮತ್ತೆ ಆ ಬಟ್ಟೆ ಇವತ್ತು ಹಾಕೊಂಡವಳು. ಪಿಕಾರಿ ಗೈಸ್ ನನ್ನ ತಂಗಿ. ನಮ್ಮ ತಂಗಿ ಹತ್ರ ಬಟ್ಟೆ ಇಲ್ಲ, ಅದಕ್ಕೆ ಹಾಕೊಂಡು. ಸೊ ಪವಿ ಮುಖದಲ್ಲಿ ಅವಳು ಚೈನೆ ಹೈಲೈಟ್ ಆಗಿ ಹೊಡಿತಿದ್ದೆ ಅಲ್ಲ. ಅವಳು ಸಿಲ್ವರ್ ಗೋಲ್ಡ್ ಎಲ್ಲ ಹಾಕೊಂಡು ಚಿತ್ತ ನಿನ್ ಮಗ ತೋರ್ಸು. ಹಿಂಗ್ ಕಾಣಿಸ್ತಿದೆ. ಅಯ್ಯೋ ಸಾರಿ, ಒಂದ್ ನಿಮಿಷ. ಇದು ಹೆಂಗ್ ಕಾಣಿಸ್ತಿದೆ? ಅಲ್ಲೇನೋ ಹುಡುಕ್ತಿದ್ದೆ, ಏನೋ ಸಿಕ್ತ, ಅದಕ್ಕೆ ಹಾಕೊಂಬಿದ್ದೆ.
ಇವಾಗ ಬೆಳ್ಳಿ ಕಾಣಿಸ್ತೀರ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಇದು ಹೆಂಗ್ ಕಾಣಿಸ್ತಿದೆ ನಾನು ಡುಮ್ಮನ್ ಮನೆಗೆ ಬಂದೆ ನನ್ನ ಡುಮ್ಮ ನೋಡಿ ಏನ್ ಮುದ್ದಾಗವಣೆ ಇಲ್ಲ ನೋಡ ಏನೋ ಮುಗ್ದಲ್ಲಿ ಏನೋ ನಗು ಬರ್ತಿದ್ಯಲ್ಲ ಏನ್ ಸಮಾಚಾರ ಇವ್ರ ಮನೆ ಟೆರೇಸ್ ಇಂದ ಇದೊಂಥರ ಚೆನ್ನಾಗಿದೆ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲೋ ವೆದರ್ ಕಾಣ್ತೈತೆ ನಿಂಗೆ ಮೇಲ್ಗಡೆ ನೋಡ್ರಿ ಮೇಲ್ಗಡೆ ಆಕಾಶ ಕೆಳಗಡೆ ಗಿಡ ಮರಗಳು ಅದಕ್ಕೆ ಗಿಡ ಮರ ಬಾ ಇಲ್ಲಿ ಕುತ್ಕೊಂಡು ನಿಂಗೂ ಸ್ಪೇಸ್ ಐತೆ ಮೇಲ್ಗಡೆ ಆಕಾಶ ಕೆಳಗಡೆ ನೆಲ ಇಲ್ಲಿಂದ ಎಗರೆ ಡೈರೆಕ್ಟ್ ಶಿವನ್ ಪಾರ್ಕ್ ಸೊ ಫನ್ನಿ ಏನೋ ಒಂದು ಏನ್ ಜೋಕ್ಸ್ ಮಾಡ್ತಾನೆ ತಮ್ಮ ಮಾ 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 ಮೋ ಸರ್ಸಮ್ಮ ಸರ್ಸ ಬಾ ಕುತ್ಕೋ ಬಾ ಸರ್ಸ ಇದು ನೋಡಿ ಇಲ್ಲಿ ಕಾಣಿಸ್ತಿರೋ ಮುದ್ದಾದ ಮಗು ಯಾರು ಗೊತ್ತಾ ಇದು ಡಿಂಪಲ್ ಬರುತ್ತಲ್ಲ ನಿಂಗೆ ರನ್ ಡಿಂಪಲ್ ಕರ್ಕೊಂಡು ನಿಂಗೇನಾಗ್ಬೇಕು ಕರೆಕ್ಟ್ ನಿನ್ ಹುಡ್ಗಿಗ್ ತೋರಿಸ್ತೀರಿ ನೋಡಿ ಡಿಂಪಲ್ ನೋಡು ಬೆಳಗಿನ ಚಿತ್ರಾನ್ನ ಓ ಚಿತ್ರಾನ್ನ ಅಂದ್ರೆ ಚಿತ್ರಾನ್ನ ಅದಕ್ಕೆ ಬೆಳಗ್ಗೆ ಹೊತ್ತು ಡೈಲಿ ಚಿತ್ರಾನ್ನನೇ ತಿಂತಾನೆ ನಮ್ಮ ಹುಡ್ಗ ಇಡ್ಲಿ ವಡೆ ತಿಂದ ಓ ಬೇರೆ ಹುಡ್ಗಿನ ಇವಾಗ ಅವಳ ಹೆಸರೇನು ಕಾಡ್ಕೋತಿ ನುಗ್ಬಿಡ್ಬೇಡ ಕಣೋ ಇಲ್ಲಿಂದ ಅಮ್ಮ ಬಿದ್ರೆ ನಾನು ಎದಳ್ತೀನ ಏನಾಗಲ್ಲ ಕಣ ಕೈ ಕಾಲು ಮುರಿದ 3 ದಿನ ನೀನ್ ಯಾರೋ ಒಬ್ರು ನೋಡ್ಕೊಬೇಕು ಹೋಗ್ಲಿ ಬಿಡು ನಾನೇ ತಿನ್ನಿಸ್ತೀನಿ ಬೇಕಾಗಿಲ್ಲ ನಂಗೆ ನೀನು ಗೈಸ್ ಇಲ್ಲೇನೋ ನಡೀತಿದೆ ಆದ್ರೆ ನನ್ಗೆ ಗೊತ್ತಾಗ್ತಿಲ್ಲ ಹೇಮಂತನ್ ಕರಿಯೋಣ ತೇಜ ಬಾ ತೇಜ ಇಲ್ಲ ಒಂದ್ ನಿಮಿಷ ಹೇಮಂತ ಏನಾಯ್ತು ಹೇಮಂತ ಹುಡುಗಿ ಹೆಸರು ಚೇಂಜ್ ಮಾಡ್ಬಿಟ್ಟ ಹುಡುಗಿ ಹೆಸರೇ ಚೇಂಜ್ ಮಾಡ್ಬಿಟ್ಟ ಮಾಡೋನು ಯಾರು ಯಾವ ಹುಡುಗಿ ನಮ್ ತೇಜ ಸಿಕ್ಬಿಟ್ಟ ಅಂತ ಯಾರಲ್ಲಿ ಸಿಕ್ಬಿಟ್ಲು ಬಾಯಿಲ್ಲ ನಿನ್ಗೋಸ್ಕರ ಒಂದ್ ಸಾಂಗ್ ಡೆಡಿಕೇಟ್ ಮಾಡ್ತೀನಿ ಹೂವ ರೋಸಾ ಹೂವ ಚಿಟಿನ್ ನೀನೇ ನನ್ನ ಜೀವ ಏನ್ ಫುಲ್ ಟೈಟ್ ಆಗ್ಬಿಟ್ಟ ಅವನಿಗೆ ಏನ್ ಗೊತ್ತಾಗ್ತಿಲ್ಲ ಚಪ್ಪಲಿಗೋಸ್ಕರ ಇಲ್ಲೇ ನಿಂತಿದ್ಯಾ ನೀನು ವರುಣ್ ಸಂಜೆಗೆ ಇತ್ತಲ್ಲ तू जा रहे तुम कब जा रही ತೋರಿಸ್ಬಿಡು ಮಕ್ಳು ಯಾರು ನೀನೆ ನಾನ್ ಚೈಲ್ಡ್ ಅಲ್ಲ ಐ ಆಮ್ ಗ್ರೋನ್ ಅಪ್ ಐ ಆಮ್ ಮೆಚ್ಯೂರ್ಡ್ ನಿಮಿಷ ಕ್ಯಾಮ್ರಾ ಕೊಡಿಲ್ಲ ಮೆಚ್ಯೂರ್ಡ್ ಗ್ರೋನ್ ಅಪ್ ಯು ಗ್ರೋನ್ ಅಪ್ ಮೆಚ್ಯೂರ್ಡ್ ಸಿಂಬಾ ಬೆಣ್ಣೆ ಕತ್ಕೊಂತೀಯ ನೀನ್ ಅಜ್ಜಿ ಬಾಯ್ಲಿ ಇಲ್ಲಿ ಸಂಜೆ ಪೂಜೆ ಮುಗಿಸಿ ಕೃಷ್ಣನ್ ಜೊತೆ ಒಂದೆರಡು ಫೋಟೋ ತಕ್ಕೊಂಡು ಅಂಡ್ ನಾನ್ ಈ ತರ ರೆಡಿಯಾಗಿ ಇವಾಗ ನಿಮ್ಗೆ ಇವಾಗ ಏನೇನಾಗುತ್ತೆ ಅಲ್ಲ ಅದೆಲ್ಲ ನೀವು ಕೂಡ ಯೋಚನೆನೂ ಮಾಡಿರಲ್ಲ ಅಂತ ಒಂದು ಈ ತರ ನೀವು ನೋಡಿರಲ್ಲ ಯಾವ ವ್ಲಾಗ್ ಅಲ್ಲೂ ಈ ತರ ಕಂಟೆಂಟ್ ನೀವು ನೋಡಿರಲ್ಲ ಸೊ ನೋಡಿ ಪೂರ್ತಿ ವ್ಲಾಗ್ ಇವಾಗ ನಾನಿರಲ್ಲ ಉರ್ಷಿ ಮಾಡ್ತಾಳೆ ವ್ಲಾಗ್ ಅಲ್ಲಿ ಉರ್ಷಿ ಮಾಡ್ತಾಳೆ ನಾನು ಮತ್ತೆ ನಮ್ ಕೃಷ್ಣ ಸುಂದ್ರಿ ಇರ್ತಾರೆ ನಾಗವಳ್ಳಿ ತರ ಇದ್ಯಾ ಹಂಗಿಂದ ಹಿಡಿದ್ರೆ ನಾನು ಕಪ್ಪಕ್ ಬರ್ತೀನಿ ಹಂಗಿಂದ ನೋಡಿ ಎಫರ್ಟ್ಸ್ ನೋಡಿ ಇದು ಅಕ್ಕ ಅಂದ್ರೆ ಏನೋ ಮಾಡಲು ಹೋಗಿ ಪವಿತ್ರ ಬ್ರೈಟ್ ರಾನಿಲ್ಲ
ಸೊ ಎಸ್, ಇವಾಗ ಕೃಷ್ಣನ್ ಪೂಜೆ ಆಯ್ತು ಗೈಸ್. ನೀವು ನಿಮ್ ಲೈಫಲ್ಲಿ ಏನೇನು ಅನ್ಕೊಂಡಿದ್ದೀರಾ ಎಲ್ಲಾನು ನೆರವೇರ್ಲಿ. ನಾನ್ ದೇವ್ರ ಹತ್ರ ಬೇಡ್ಕೊಂತೀನಿ, ಪ್ರಾಮಿಸ್, ಐ ಸ್ವೇರ್. ಕೃಷ್ಣ ಹತ್ರ ಬೇಡ್ಕೊಂತೀನಿ, ನಾನು ಐ ಸ್ವೇರ್ ಕೃಷ್ಣ ಹತ್ರ ಬೇಡ್ಕೊಂತೀನಿ. ನೀವೇನೇನ್ ಅನ್ಕೊಂಡಿದ್ದೀರಾ, ನನ್ ಸಬ್ಸ್ಕ್ರೈಬರ್ಸ್ ಏನೇನೆಲ್ಲ ಅನ್ಕೊಂಡಿದ್ಯಾ ಎಲ್ಲ ಬೇಗ ಫುಲ್ಫಿಲ್ ಮಾಡಪ್ಪ ದೇವ್ರೆ. ನಾನ್ ನಂಬಿರೋದು ಇವನ್ನೇ. ಸೊ ಇವನ ಹತ್ರ ಬಿಟ್ಟು ಇನ್ ಯಾರ ಹತ್ರನು ಕೇಳಕ್ ಆಗಲ್ಲ. ಓಕೆನಾ? ಆಸ್ ಎ ಸಬ್ಸ್ಕ್ರೈಬರ್ಸ್ ಕೊಡ್ತೀಯ ನೀನು? ದೇವ್ರು ಕೊಡ್ತಾನೆ, ನೀನ್ ಕಷ್ಟಪಡು. ಅಯ್ಯೋ ಕಷ್ಟಪಡು ನಾನು ಪಡ್ದಿರ ಯಾವ್ದು ಬರಲ್ಲ ಏನಂತ. ಸೌಂಡ್ ಕೇಳಿಸ್ತಿದ್ಯಾ? ಸೌಂಡು ಬನ್ನಿ ತೋರಿಸ್ತೀನಿ. ಕಂಪ್ಲೀಟ್ ಆಗಿ ಹಿಡಿಯೋಕೆ ಆಗಿಲ್ಲ, ಬಿಕಾಸ್ ಅಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಇತ್ತು ಅಂಡ್ ನನ್ನ ತಂಗಿ ಕೂಡ ಅಲ್ಲಿ ನೋಡ್ಕೊಬೇಕಿತ್ತು ದೇವ್ರ ಕಾರ್ಯನೆಲ್ಲ. ಸೊ ಅದಕ್ಕೋಸ್ಕರ ಇಡೀ ವ್ಲಾಗ್ನ ಕಂಪ್ಲೀಟ್ ಆಗಿ ಮಾಡೋಕ್ಕಾಗಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಇಷ್ಟೇ ಇರೋದು ಕ್ಲಿಪ್ಪು. ಬಟ್ ಏನಾಯ್ತು ಅನ್ನೋದು ಸಂಜೆ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಲೈಕ್, ಶೇರು, ಕಮೆಂಟ್, ಲಾಸ್ಟ್ ಬಟ್ ನೋಡಿದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ನಾನು ನಿಮ್ಗೆ ಯಾವಾಗಲೂ ಹೇಳೋ ಥರ ಈ ನಿಮ್ಮ ಪ್ರೀತಿಯ ಲೇಡಿ ಬೋನ್ ಮಾತ್ರಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅದು ನಾಳೆ ವ್ಲಾಗಲ್ಲಿ ಅಟ್ ದಿ ಸೇಮ್ ಟೈಮ್ 6 o'clock. ಓಕೆ, ಬಾಯ್. ಮತ್ತೆ